ನಮಸ್ಕಾರ. ಸಮಸ್ತ ಕಲಬುರಗಿ ಜಿಲ್ಲೆ ಹಾಗೂ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಮಾದಿಗರಲ್ಲಿ ನಮ್ಮ ಗಮನಕ್ಕೆ ತರಬಯಸಿದ್ದೇನೆಂದರೆ, ಇವಾಗ ತಾನೇ ನಾನು ರಾಜ್ಯ ನಾಯಕರ ಜೊತೆ ಮಾತಾಡಿದೆ. ಏನಪ್ಪ ವಿಶೇಷ ಅಂತಂದ್ರೆ, ನಾಳೆ ನಡೆದಿರ್ತಕ್ಕಂಥ ಅಂದರೆ 12ನೇ ತಾರೀಕು 3ನೇ ತಿಂಗಳು 2026 ಈ ಒಂದು ಬೃಹತ್ತಾದ ಫ್ರೀಡಮ್ ಪಾರ್ಕ್ನಲ್ಲಿ, ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಇವಾಗ ತಾನೇ ನಾನು ಒಂದು ಮೆಸೇಜ್ ನೋಡಿದೆ, 27/3/2026 ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ಸಚಿವ ಸಂಪುಟ ಸಭೆ ಮುಂದೂಡಿದ್ದಾರೆ. ಹಾಗಾಗಿ ಇದೊಂದು ಷಡ್ಯಂತ್ರ ಅಂತ ಅನಿಸುತ್ತದೆ. ಯಾಕಪ್ಪ ಅಂತಂದ್ರೆ, ಈ ಒಂದು ನಾಳೆ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಎಲ್ಲ ಮಾದಿಗರು, ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗರು ಕೂಡ ಜನಸಂಖ್ಯೆ ಆ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ತುಂಬಿದ್ರೆ ಬೆಂಗಳೂರು ಏನಾದರೂ ಅಲ್ಲಾಲು ಕಲ್ಲಾಲು ಆಗ್ಬೋದು ಅನ್ನೋದಕ್ಕೋಸ್ಕರ ಈ ಒಂದು ಪ್ಲ್ಯಾನ್ ಹೊಡಿಸಿ 12ಕ್ಕೆ ನಡೆದಿರ್ತಕ್ಕಂಥ ಮೀಟಿಂಗ್ 27ಕ್ಕೆ ಮುಂದೂಡಿದ್ದಾರೆ. ಹಾಗಾಗಿ ಯಾರು ಕೂಡ ತಾವು ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ 12ನೇ ತಾರೀಕು ಪಾಲ್ಗೊಳ್ಬೇಕು. ಯಾವುದೇ ಕಾರಣಕ್ಕಾಗಿ ತಾವು ಸುಳ್ಳು ಮಾಹಿತಿಗೆ ತಲೆಗೊಡದೆ ಎಲ್ಲರೂ ಕೂಡ 12ನೇ ತಾರೀಕು ಹೋರಾಟದಲ್ಲಿ ಎಲ್ಲರೂ ನಾವು ಪಾಲ್ಗೊಂಡು ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ 27 ತನಕ ಕೂಡ ನಾವು ಅಲ್ಲೇ ಮಾಡ್ಕೊಂಡ್ರೆ ಪರವಾಗಿಲ್ಲ. ಇದು ಉಜ್ವಲ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಅಂತ 2 ಮಾತನ್ನು ಹೇಳುತ್ತಾ ಧನ್ಯವಾದಗಳು. ಇತಿ ತಮ್ಮ ವಿಶ್ವಾಸಿ ಮಾದಿಗ ಸಮಾಜದ ಜೈ ಮಾದಿಗ.